ಮನೆಗೆ ಹೋಗಿ ಒಂದು ಮರ ತಗೊಂಡು ನಡುಮನೆಯಲ್ಲಿ ನಿಂತ್ಕೋ. ದೊಡ್ಡದಾಗಿರೋ ದಾರ ತಗೊಂಡು ವಿಶಾಲನ ಹೆತ್ತ ಗಾಯತ್ರಿ ದೇವಿ ಪಟಕ್ಕೆ ಕಟ್ಟಿ ಕೋಲ್ಗೂ ಕಟ್ಟಿ ಅಖಂಡ ದೀಪದ ಕಾವನ್ನ ಅದಕ್ಕೆ ಸೋಕಿಸ್ಬೇಕು. ಹಾಗೆ ಮಾಡ್ತೀನಿ ಸ್ವಾಮೀಜಿ. ಹೆಚ್ಚು ಕಡಿಮೆ ಆದ್ರೆ ಬೆಂಕಿ ಜ್ವಾಲೆ ಜಾಸ್ತಿಯಾಗಿ ಆ ಮರ ಸುಟ್ಟು ಹೋಗುತ್ತೆ. ಸುಟ್ಟು ಹೋಗ್ಬೇಕಾಗಿರೋದು ನಿನ್ನ ಗಂಡನ ಜಾತಕದ ಕಾಗದ ಮಾತ್ರನೇ. ಸ್ವಾಮೀಜಿ, ನಾನಿರೋ ಪರಿಸ್ಥಿತಿಲಿ ಸಾಹಸ ಮಾಡಕ್ಕೂ ತಯಾರಿದ್ದೀನಿ. ಆದ್ರೆ ಶಾಸ್ತ್ರದ ಪ್ರಕಾರ ಕೆಲ್ಸನ ಮಾಡಕ್ಕಾಗ್ದೆ ಹೋದ್ರೆ ಅಪಚಾರ ಆಗ್ಬೋದು ಸ್ವಾಮೀಜಿ. ದಯವಿಟ್ಟು ನೀವ್ ಕೂಡ ಬಂದ್ರೆ ಅದನ್ನ ಸಹಾಯ ಮತ್ತೆ ಆಶೀರ್ವಾದ ಅಂದ್ಕೋತೀನಿ. ಹಾಗೆ ಆಗ್ಲಿ ನಯನಿ. ಮೊದಲು ನೀನು ಕೆಲ್ಸನ ಶುರು ಮಾಡು. ಸುಮುಹೂರ್ತಕ್ಕೆ ನಾನು ಅಲ್ಲಿ ಕಾಲಿಡ್ತೀನಿ. ಶುಭಂ ಭೂಯಾತ್. ಸುಮ್ನೆ ರೀ ಮಾಮ್, ನೀವು ಜೋಕ್ ಮಾಡ್ತಾ ಇದ್ದೀರಾ? ದೊಡ್ಡಮ್ಮ ಹೇಗ್ ಬರ್ತಾರೆ? ಮತ್ತೆ ಹುಟ್ಟಿದಾರಲ್ಲ ವಲ್ಲಭ. ಹೌದು ವಲ್ಲಭ, ಹುಟ್ಟಿ ಇನ್ನೂ ಬದುಕಿದ್ರೆ ಬ್ಯಾಂಕ್ ಬಂದ್ಬಿಟ್ಟು ಅಕೌಂಟ್ಸ್ ಅನ್ನ ಸೀಸ್ ಮಾಡಬಹುದು. ಅದು ಇವಾಗ ಅಕ್ಕ ಕರೆಕ್ಟ್ ಪಾಯಿಂಟಿಗೆ ಬಂದ್ಲು. ಅಂದ್ರೆ ಹಸುಗೂಸಾಗಿರೋ ಗಾಯತ್ರಕ್ಕ ಕಂಪ್ನಿ ಅಕೌಂಟ್ಸ್ ಇರೋ ಬ್ಯಾಂಕ್ ಹೋಗಿದ್ಲಾ? ಹಾ. ಯಾವಾಗ ಮವ? ನೋಡಿದ್ರ ಎಷ್ಟು ಕುತೂಹಲದಿಂದ ಕೇಳ್ತಿದ್ದೀರಾ. ಆಸಕ್ತಿ, ಕುತೂಹಲ ಎರಡೂ ಇದೆ ಪಾವನಮೂರ್ತಿ. ಯಾವತ್ತು ಹೋಗಿದ್ಲು ಅಂತ ಹೇಳು. ನಾನೇ ನೋಡಿದ್ದೀನ ಅಕ್ಕ. ಮತ್ತೆ ಆಗ್ಲೇ ವಿಶಾಲಿಗೆ ಡೌಟ್ ಬಂದು ಚೆಕ್ ಮಾಡ್ತಿದ್ದ. ಅದೇ ನಿಜ ಅನ್ಕೊಂಡೆ. ಒಂದ್ ವೇಳೆ ಬಂದಿದ್ರು ದೊಡ್ಡಮ್ಮನ್ ಯಾರು ಕರ್ಕೊಂಡ್ ಬಂದಿರ್ಬೋದು ಅಂತ ವಿಶಾಲ್ ಗೆಸ್ ಮಾಡದ್ನಾ? ಅದು ಕೂಡ ಹೇಳ್ದ. ಏನಂತ? ವಿಶಾಲಾಕ್ಷ ಅಮ್ಮನವ್ರಂತೆ. ಅಮ್ಮನವ್ರ ಮೈಮೆ ಹಾಗಿರತ್ತಕ್ಕ. ಹೇಳಿ ಸ್ವಾಮೀಜಿ, ದಯವಿಟ್ಟು. ಈಗ ನಮ್ಮ ಅಕ್ಕಂಗ್ ಗಾಬರಿ ಶುರು ಆಯ್ತು. ನಾನ್ ಹೇಳೋದೇನಿದೆ, ನೀವೇ ಕಣ್ಣಾರೆ ನೋಡಿ. ಇನ್ನೂ ಒಂದು ಅಕ್ಷರನೂ ನುಡಿದೇ ಇರೋ ಹಸುಗೂಸುಗಳ ಕೈಯಿಂದ ಈ ಅಕ್ಷತೆ ಕಾಳುಗಳನ್ನ ಆ ಮರದಲ್ಲಿ ಹಾಕಿಸಿ. ಅಕ್ಕ, ಗಾನವಿ ಎತ್ಕೋ. ಗಾನವಿ, ಬಾ ಬಾ ಬಾ. ನನ್ ಬಂಗಾರ ಪುಟಾಣಿ ಅಲ್ಲ ನೀನು. ಗುರುಗಳು ಕೊಡೋ ಅಕ್ಷತೆ ತಗೋಬೇಕು. ಮರಕ್ ಹಾಕು. ಇದನ್ ಮರಕ್ ಹಾಕಮ್ಮ. ಓಂ ಪರಬ್ರಹ್ಮ ಸ್ವರೂಪಿಣಿ ಅಕ್ಷರ ಪಂಚಾಕ್ಷರೇ ನಮಃ. ಸುಮನ, ಈ ಕಡೆ ಬಾ. ವಿಕ್ರಾಂತ, ನೀನು ಬಾ. ಏನ್ ಮಾಡ್ತಿದಾರ ಮಾಮ್? ಹೇಳಿ ಸ್ವಾಮಿ. ವಿಶಾಲ, ಆ ಅಕ್ಷತೆ ಕಾಳುಗಳನ್ನ ವಿಕ್ರಾಂತನ ಕೈಯಲ್ಲಿ ಹಾಕು. ಸರಿ ಸ್ವಾಮಿ. ಸುಮನನ ತಲೆಯ ಮೇಲೆ ಅಕ್ಷತೆ ಕಾಳು ಹಾಕಿ ಮರದ ಕಡೆ ನೋಡಿ ಓದೋಕ್ ಹೇಳು. ಓದೋದಕ್ಕಲ್ಲಿ ಏನ್ ಬರ್ದಿದ್ದಾರೆ ಅಂತ ಗುರುಗಳೇ? ಅಕ್ಷತೆ ಕಾಳು ಸುಮನನ ತಲೆ ಮೇಲೆ ಬಿದ್ದ ಮೇಲೆ ಆಕೆ ಅದನ್ನ ಓದ್ತಾಳೆ ದುರಂದರ. ಹೌದಾ? ಬೇಗ ಹಾಕೋ ಹಾಕೋ, ಬೇಗ ಹಾಕಲೇ. ಮರದ ಕಡೆ ನೋಡಿ ಓದು. ವಿಕ್ರಾಂತ, ಆ ದೀಪನ್ ಕೊಡು. ಸುಮನ,
ಓದು. ನೀವೇನು ಯೋಚನೆ ಮಾಡ್ತಿರೋ ಹಾಗೆ ನನ್ ಮುಂದೆ ನಗ್ನಾಗ್ತಾ ಇದ್ರು ನಂಗೆ ಗೊತ್ತಾಗುತ್ತೆ ಯಜಮಾನ್ರೆ, ಏನು ಚಿಂತೆ ಮಾಡಬೇಡಿ. ಸುಮ್ಮನೆ ಓದಿರೋದಕ್ಕೆ ಅರ್ಥ ಏನು ಅಂತ ಯೋಚನೆ ಮಾಡ್ತಿದೀಯಾ? ಯಾವ ತರ ಪರಿಸ್ಥಿತಿ ಬರುತ್ತೋ ಗೊತ್ತಿಲ್ಲ, ಆದ್ರೆ ಆಗ ನೀವು ತ್ಯಾಗ ಮಾಡ್ಬೇಕಾಗಿ ಬರ್ಬೋದು ಅಂತ ಬರ್ದಿತ್ತು. ಯಾರಿಗೋಸ್ಕರ ತ್ಯಾಗ ಮಾಡ್ಬೇಕು? ನಿಮ್ ರಕ್ತಕ್ಕೋಸ್ಕರ, ಅಂದ್ರೆ ನಮ್ ಹೊಟ್ಟೆಲ್ ಹುಟ್ಟಿರೋ ಮಕ್ಳಿಗೋಸ್ಕರ ಅಲ್ವಾ ಯಜಮಾನ್ರೆ? ಸರಿ ನೇನೆ, ಗಾಯತ್ರಿ ಗಾನವಿಗೋಸ್ಕರ ನಾನು ಪ್ರಾಣ ಬೇಕಾದ್ರೂ ಕೊಡ್ತೀನಿ. ಆದ್ರೆ ಯಾವ ಪ್ರಾಬ್ಲಮ್ ಬರುತ್ತೆ ಅಂತ ಗಾಬರಿ ಆಗ್ತಿದೆ. ಇನ್ನೊಂದು ವಿಷಯ ಯೋಚನೆ ಮಾಡಬೇಕು. ಇಬ್ರು ನಮ್ಮ ಮಕ್ಕಳೇ, ಆದ್ರೆ ಗಾಯತ್ರಿ ನಿಮ್ ರಕ್ತ ಅಲ್ಲ. ಅಂದ್ರೆ ಇಲ್ಲಿ ಸಮಸ್ಯೆ ಬರೋದು ಗಾನವಿಗೆ. ಒಂದ್ ವೇಳೆ ಗಾಯತ್ರಿಗೆ ಪ್ರಾಬ್ಲಮ್ ಅಂದ್ರೆ ನನ್ನ ಹೆತ್ತ ತಾಯಿ ಗಾಯತ್ರಿನೇ ಅನ್ನೋ ವಿಷಯ ನನಗೆ ಗೊತ್ತಾಗ್ಬಿಡುತ್ತೆ. ಈ ನಿಜ ಗೊತ್ತಾಗ್ಬೇಕು ಅಂತಲೇ ಜಾತಕದಲ್ಲಿ ಬರ್ದಿದ್ಯಾ? ಇಬ್ರು ಯಾವಾಗ್ಲೂ ಒಂದ್ ಕಣ್ಣಿಟ್ಟಿರ್ಬೇಕು. ಸರಿ ಯಜಮಾನ್ರೆ. ಇನ್ನು 10 ದಿನ ಅಷ್ಟೇ. ಉಳಿದಿರೋದು ಹೊಸ ಸಿನಿಮಾ ಏನಾದ್ರೂ ರಿಲೀಸ್ ಆಗ್ತಾ ಇದೆಯಾ? ಬಿಡುಗಡೆ. ಆದ್ರೆ ಸಿನಿಮಾ ಅಲ್ಲ ಚಿಕ್ಕ ಯಜಮಾನ್ರೆ. ನಾನ್ ನನ್ ಮಗುಗ್ ಜನ್ಮ ಕೊಡೋದಿಕ್ಕೆ ಕೇವಲ ಇನ್ 10 ದಿನ ಮಾತ್ರ ನಾನ್ ಕಾಯ್ಬೇಕು ಅಷ್ಟೇ. ಕನ್ನಡ ಮೇಲೆ ಯಾಕೆ? ನಿನ್ ಮೂತಿ ಮೇಲೆ ಬರ್ಕೋಬೋದಿತ್ತಲ್ವೇನೆ? ಯಾರು ಕಣ್ಸಿದ್ರು ಅದನ್ನೇ ಓದ್ಬಿಡೋರು. ಅಷ್ಟು ಓವರ್ ಆಗೇನ್ ಮಾಡೋದ್ ಬೇಕಿಲ್ಲ. ಈ 9 ತಿಂಗಳು ಅದೇ ಮಾಡಿದೆ ನೀನು. ಇನ್ 10 ದಿನದಲ್ಲಿ ಒಳ್ಳೆ ಅನ್ಸ್ಕೊಳಕ್ಕೆ ಟ್ರೈ ಮಾಡ್ಬೇಡ. ಯಾಕಂದ್ರೆ ನಿನ್ ಕೈಯಲ್ಲಿ ಆಗದೆ ಇರೋ ಅಂತ ಕೆಲಸ ಅದು. ಏನಂದ್ರೆ ನಿಮ್ಗೆ ನಿಮ್ ಅಮ್ಮನ್ ಕಾಲು ಫ್ರಾಕ್ಚರ್ ಆಗಿದೇನೋ ನೋವು ಇಲ್ಲ, ಆದ್ರೆ ನನಗ್ ನೋವು ಮಾಡಕ್ ನೀವು ರೆಡಿ ಇರ್ತೀರಾ ಅಲ್ವಾ? ಮಾಮ್ಗಾಗಿರೋದು ಹೇರ್ ಲೈನ್ ಫ್ರಾಕ್ಚರ್, ಇಷ್ಟೇ ಚಿಕ್ತು. ಕೆಳಗ್ ಬಿದ್ರು ಸರಿ, ಲಿಪ್ಸ್ಟಿಕ್ಗೆ ಮಣ್ಣು ಅಂಟ್ಕೊಳ್ಳಿಲ್ಲ ಅಂತ ಹೇಳೋರ್ಗೆ ಯಾಕೆ ವಿಚಾರಿಸ್ಕೋಬೇಕು? ನಿಮಗ್ ಜನ್ಮ ಕೊಟ್ಟ ತಾಯಿನೇ ನೀವ್ ಕೇರ್ ಮಾಡ್ಲಿಲ್ಲ ಅಂದ್ಮೇಲೆ ತಾಳಿ ಕಟ್ಟಿರೋ ನನ್ನನ್ನೇ ನೋಡ್ಕೋತೀರಾ? ನಿನ್ನ ಮದ್ವೆ ಮಾಡ್ಕೊಂಡಿದ್ದೆ ನನ್ನ ಕರ್ಮ ಅಂತಿರ್ಬೇಕಾದ್ರೆ ಇನ್ನು ನಿನ್ನ ನೋಡ್ಕೊಳ್ಳೋದು ಬೇರೆ ಇದೆಯಾ? ನೀವ್ ನೋಡ್ಕೊಳಲ್ಲ. ತಿಳ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್. ಆದ್ರೆ ನನ್ ವೈಭವನ್ ನೋಡ್ತೀರಾ? ಓ, ಈಗ ಆಶ್ಚರ್ಯ ಪಟ್ಟಂಗೆ ಆಗ್ಲೂ ಆಶ್ಚರ್ಯ ಪಡ್ತೀರಾ. ಆದ್ರೆ ಓ ಅನ್ನಲ್ಲ, ಅಬ್ಬಾ ಅಂತ ಬಾಯ್ ಬಿಡ್ತೀರಾ. ಹೇಯ್, ಒಂದ್ಸಲಿ ಊಹೆ ಮಾಡ್ಕೋ.
ಕೂತಿಗೆ ಸೀರೆ ಹಾಕ್ಬಿಟ್ಟು ಕುಣಿ ಅಂದ್ರೆ ಹೇಗಿರುತ್ತೆ? ಜಸ್ಟ್ ಇಮ್ಯಾಜಿನ್. ನನ್ನನ್ನು ಹಾಸ್ಯ ಮಾಡ್ತಿದ್ದೀರಲ್ಲ, ಮಾಡ್ಕೊಳ್ಳಿ, ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಅಂದ್ರೆ ನಾನ್ ಯೋಚನೆ ಮಾಡ್ಬೇಕಾಗಿರೋದು ಆಸ್ತಿ ಬಗ್ಗೆ, ನಿಮ್ ವ್ಯಂಗ್ಯದ ಬಗ್ಗೆ ಅಲ್ಲ. ಎಕ್ಸ್ಕ್ಯೂಸ್ ಮೀ, ಇನ್ನ 10 ದಿನ ಮಾತ್ರ ಅಂತ ನೀನು ಕನ್ನಡಿ ಮೇಲೆ ಬರ್ದಿದ್ಯಾ. ಕನ್ನಡಿ ಅಂದ್ರೇನೆ ಸುಳ್ಳು. ಇದ್ದಿದ್ದಾಗ ಕಾಣಿಸೋದು ಏನಾದ್ರೂ ಚೂರ್ ಆಯ್ತು ಅಂದ್ರೆ ತುಂಡುಗಳಲ್ಲಿ 100 ತರ ಕಾಣಿಸಿದ್ರು ಯಾವುದು ಉಪಯೋಗಕ್ಕೆ ಬರಲ್ಲ. ಬಲವಂತಿಂದ ತಗೊಳಕ್ ಹೋದ್ರೆ ಕೈಗೆ ಚುಚ್ಕೊಳ್ಳುತ್ತೆ. ಮೊದ್ಲು ಇವಳು ನನ್ನ ರೂಮ್ಗೆ ಇಷ್ಟು ಹೊತ್ತು ಪ್ರಶಾಂತವಾಗಿತ್ತು. ಕಂಪನಿ ಆಡಿಟಿಂಗ್ ನಡೀತಿದೆ ಅಂತ, ನನ್ನ ಹೆಸರಲ್ಲಿರೋ ಆಸ್ತಿ ಬಗ್ಗೆ ಡೀಟೇಲ್ಸ್ ಕೊಡ್ಬೇಕು ಅಂತ ನನ್ನ ವಿಶಾಲ್ ಕಳ್ಸಿದ್ದ. ಅಯ್ಯೋ, ಆ ಕೆಲ್ಸ ಮುಗಿಸ್ಕೊಂಡ್ ಬಂದೆ. ಮತ್ತೆ ನಾಳೆ ಬೆಳಗ್ಗೆ ಹೋಗ್ಬೇಕು. ನಿನ್ ಕೆಲ್ಸ ಚೆನ್ನಾಗಿದೆ ಕಣೆ. ಗಂಡು ಮಗು ಹುಟ್ಟು 50 ಕೋಟಿ ಆಸ್ತಿ ಬಂತು ನಿನ್ಗೆ. ಆದ್ರೆ ಅತ್ತಿಗೆ ಮಕ್ಕಳಿಂದಾಗಿ ಕೆಳಗ್ ಬಿದ್ದು ಕಾಲ್ ಫ್ರಾಕ್ಚರ್ ಮಾಡ್ಕೊಂಡಿದ್ದಾಳೆ. ಗಾಯತ್ರಿಯಿಂದ ಅಂತಲ್ಲ. ಅಷ್ಟೊಂದ್ ಸಂತೋಷ ಯಾಕಮ್ಮ ನಿಂಗೆ? ಗಾನವಿ ಅಂತ ಅನ್ಕೊಂಡಿದ್ದೆ, ಆದ್ರೆ ಗಾಯತ್ರಿ ಅಂತ ಹೇಳಿದ್ರಲ್ಲ ಚಿಕ್ಕಪ್ಪ, ಅದಕ್ಕೆ ಅಯ್ಯೋ, ಅಯ್ಯೋ, ಖುಷಿ ಅಯ್ಯೋ, ಆಯ್ತು ಅಯ್ಯೋ. ನಾನು. ಯಾಕೆ? ಮುದ್ದು ಕೂಸು, ಅದೇನೇ ಮಾಡಿದ್ರು ಮುದ್ದಾಗಿರುತ್ತೆ ಅತ್ತೆ. ಇವಾಗ ನಿಮ್ ಕಾಲು ಮುದ್ದಾಗಿದೆ. Am I right? ಅಯ್ಯೋ ಅತ್ತೆ, ನಿಮಗೆ ಎಷ್ಟು ನೋವಾಗಿರುತ್ತೋ. ಅಮ್ಮ, ಈ ನೋವನ್ನ ಅದ್ ಹೇಗ್ ತಡ್ಕೋತಿದ್ದೀರೋ ಅದನ್ನ ನೋಡಿದ್ರೇನೆ ನನಗ್ ಕಷ್ಟ ಆಗ್ತಿದೆ ಅತ್ತೆ. ಏಯ್, ಏನೇ ಮಾಡ್ತಿದ್ಯಾ ನೀನು? ಅಲ್ಲ, 1 ನಿಮಿಷದಲ್ಲಿ ಅಳ್ತಿರ್ತೀಯ, ಇನ್ನೊಂದ್ ನಿಮಿಷಕ್ಕೆ ನಗ್ತಿರ್ತೀಯ. ಅಯ್ಯೋ, ಏನೇ ಆಗಿದೆ ನಿನ್ಗೆ? ನನ್ಗೇನಾಗುತ್ತೆ ರೀ, ನಿಮ್ ಯೋಚನೆಗೆ ಏನೋ ಆಗಿರ್ಬೇಕು. ಖರ್ಚಿಫ್ ಇದೆಯಾ? ಯಾಕೆ? ಏಯ್, ಇದೆ ಏಯ್, ಛೀ, ನೋಡಿ, ಬಿಡು, ಹೋಗ್ಲಿ. ಬಿಡು. ಏಯ್. ಇವ್ರು ಹೀಗಾದ್ರೂ ಉಪಯೋಗಕ್ಕೆ ಬರ್ತಾರೆ. ಏಯ್ ಛೀ, ಆ. ಛೀ, ಬಿಡೆ. ನನ್ ಸೀರಿಯಲ್ ನಿನ್ ಮೂಗ್ ಒರೆಸ್ಕೊತಿದ್ಯಲ್ಲೇ, ಬಿಡೆ. ಚಿಕ್ಕಪ್ಪ, ಅಮ್ಮ, ನೀನ್ ಬಂದು ನನ್ ಶರ್ಟ್ ಪ್ಯಾಂಟ್ಗೆ ಒರೆಸ್ಬೇಡಮ್ಮ, ಮತ್ತೆ ನನ್ ಕೈಲಿ ಒಗ್ಯಕ್ಕಾಗಲ್ಲ. ಏಯ್, ಏಯ್, ಅಯ್ಯೋ. ಇಷ್ಟಕ್ಕೂ ಇವ್ರು ಎಷ್ಟ್ ದಿನ ಹೀಗೆ ಬಿದ್ಕೊಂಡಿರ್ತಾರೆ? ಏಯ್, ನನ್ಗೇನಾದ್ರೂ ಲಕ್ವ ಹೊಡೆದು ಕಾಲ್ ಬಿದ್ದು ಹೋಗಿದ್ಯೇನೆ? ನಡಿಬಹುದು, ಕೋಲ್ ಸಹಾಯ ಇಲ್ಲ ಬೇರೆಯವ್ರ ಸಹಾಯ ತಗೋಬೇಕು. ಚೀಚಿ, ಒಬ್ಬರನ್ನ ಆಧಾರವಾಗಿ ಇಟ್ಕೊಂಡ್ ಬದುಕು ಅಂತ ಬದುಕು, ಅದು ಒಂದ್ ಬದುಕ? ಥೂ. ಏಯ್, ಮೊದ್ಲು ಇವಳನ್ನ ಆಚೆ ಕಳಿಸ್ತೀರೋ ಇಲ್ವೋ? ಏಯ್, ಮೊದಲು ನಡಿ ಇಲ್ಲಿಂದ. ಹೋಗ್ತೀನಿ ರೀ, 1 ನಿಮಿಷ. ಏಯ್, ಹೋಗೋ. ಏಯ್, ಏಯ್, ಅಯ್ಯೋ, ಹಾಕ್ಸಿನ ಏಯ್, ಹಾಕ್ತೀನಿ. ಸ್ವಲ್ಪ ದೊಡ್ಡ ಸೈಜ್ ಇರೋ ಕೋಲನ್ನೇ ಕೊಡ್ಸಿ. ಹೇಳಿದ್ರೆ ಚೆನ್ನಾಗಿರಲ್ಲ. ಹಾ? ಅದಾಗಿರ್ಲಿ, ಇಲ್ಲಿ ಏನೋ ಕಾಣಿಸ್ತಿದೆಯಲ್ಲ. ಏನು ಅಂತ ಹೇಳ? ನಿಮ್ ಕಣ್ಣಲ್ಲಿ ಟೆನ್ಷನ್ನು. ಟೆನ್ಷನಾ ಯಾಕಿರುತ್ತೆ? ಮತ್ತ್ಯಾಕ್ ಹೀಗಿದ್ದೀರಾ? ನಮ್ಗೇನಾಗಿದೆ? ಚೆನ್ನಾಗಿದೀವಲ್ವಾ? ಸ್ಕೆಚ್ ಸ್ಕೀಮ್ ಹಾಕೋ ನಿಮ್ಮಮ್ಮ, ಅದನ್ನ ಫಾಲೋ ಮಾಡೋ ನೀವು ಏನೋ ಪ್ಲಾನ್ ಮಾಡ್ಕೊಂಡಿದ್ದೀರಾ. ನನ್ 6th ಸೆನ್ಸ್ ಹೇಳ್ತಾ ಇದೆ. ಮಾತಾಡಿದ್ದಾಗಿದ್ರೆ ಹೊರಡು. ಹೋಗ್ತೀನಿ, ನಿಮ್ಗಂತೂ ಕೆಲ್ಸ ಇರಲ್ಲ. ನನ್ಗಿರಲ್ವಾ? ಎಲ್ಗೆ? ಎಲ್ಗೆ? ಏನಾಯ್ತು? ಆಫೀಸ್ ಕೆಲ್ಸದ ಮೇಲೆ ಹೋಗ್ತಿದ್ಯಲ್ಲ? ಹಾ, ಆಲ್ ದಿ ಬೆಸ್ಟ್ ಹೇಳೋಣ ಅಂತ.
ಮದ್ವೆ ಆದ್ಮೇಲೆ ನನ್ ಕೈನ ಯಾವತ್ತೋ ಬಿಟ್ಟು ಹೋಗಿರೋ ನಿಮ್ ಕೈನ ನನಗ್ ಮುಟ್ಬೇಕು ಅನ್ನಿಸ್ತಿಲ್ಲ. ಸೈಡ್ಗೆ ಹೋಗಿ. ಏ ಅಪ್ಪ ಹಂಗೋಗು. ಇಲ್ಲ, ಹೀಗೇ ಹೋಗ್ತೀನಿ. ಕೈ ಬಿಡಿಯತ್ತೆ. ನಿನ್ ಪ್ರಾಣ ಹೊರಟು ಹೋಗುತ್ತೆ. ವಾಸ್ತು ಪ್ರಕಾರನೇ ಹೊರಡ್ಬೇಕು. ಇಲ್ಲ ಅಂದ್ರೆ ದೋಷ. ಮರ್ಯಾದೆಯಿಂದ ಒಳ್ಳೆ ಮಾತಲ್ಲಿ ಆ ಕಡೆಯಿಂದ ಹೊರಟು ಹೋಗು. 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 ಇದೊಳ್ಳೆ ಚೆನ್ನಾಗಾಯ್ತು. ಏಯ್, ಏಯ್, ಏಯ್. ಅಯ್ಯೋ, ಏಯ್ ತಗೋ ಇಟ್ಕೋ. ಏನ್ ಮುಖ ನೋಡ್ತೀಯ ಎದ್ದೋಗೆ. ಈ ಫೈಲ್ ನಲ್ಲ, ನನ್ನನ್ನು ಎಬ್ಬಿಸ್ಬೇಕು. ಅಷ್ಟು ಕೂಡ ಗೊತ್ತಾಗಲ್ಲ. ಏನ್ ಗಂಡನೋ ಏನೋ. ಹೋಗೆ ಅಬ್ಬಾ, ಎದ್ ಎತ್ಬೇಕಂತ ಎತ್ಬೇಕು. ಈ ಅತ್ತೆ ಇದಾರಲ್ಲ, ಕಲ್ಬಂಡೆಗೆ ಹೋಗಿ ಜಜ್ಕೊಂಡಂಗ ಆಯ್ತು ನನ್ ಮೂಗು. ನನ್ ಮುಂದೆ ಹಠ ಮಾಡ್ಬಾರ್ದಲ್ವಾ? ಗೊತ್ತಾಯ್ತು ಬಿಡಿಯತ್ತೆ. ಹೊರಡ್ತೀನಿ. ಬರ್ತೀನಿ ರೀ. ಏಯ್ ಹೋಗೆ. ಈಗ ಆ ಕಡೆ. ಯಾಕೆ ಚೆನ್ನಾಗಿಲ್ವಾ? ಚೆನ್ನಾಗಿದೆ, ಆದ್ರೆ ನಾನ್ ನಿಮ್ಗೋಸ್ಕರ ಟೀ ಶರ್ಟ್ ತೆಗ್ದು ಇಲ್ಲೇ ಇಟ್ಟಿದ್ನಲ್ಲ, ನೀವ್ಯಾಕೆ ಈ ಶರ್ಟ್ ಹಾಕೊಂಡ್ರಿ? ಆಫೀಸ್ಗೆ ಟೀ ಶರ್ಟ್ ಹಾಕೊಂಡು ಹೋಗ್ಬಾರ್ದಲ್ವಾ ನೈನಿ? ಮೀಟಿಂಗ್ ಇದೆ ಅಂತ ಹೇಳಿದ್ದೆ, ಮರ್ತು ಬಿಟ್ಯಾ? ಗೊತ್ತಿದೆ, ಆದ್ರೆ ಆದ್ರೆ ನೈನಿ, ವಾಟ್ ಹ್ಯಾಪನ್? ಎನಿ ಪ್ರಾಬ್ಲಮ್? ಪ್ಲೀಸ್ ಟೆಲ್ ಮೀ. ಹೇಳಲ್ಲ ವೇಶ್, ಅವಳು ಮಾತ್ರ ಟೆನ್ಷನ್ ಅಲ್ಲೇ ಇರ್ತಾಳೆ. ನಮ್ ಪಾಡಿಗೆ ನಾವು ಮಕ್ಕಳಾಡಿಸ್ತಿದ್ವಿ. ತಕ್ಷಣ ನಮ್ಮ ಹತ್ರ ಬಂದು ರೂಮಲ್ಲಿ ರೆಡಿ ಆಗ್ತಿರೋ ಯಜಮಾನ್ರನ್ನ ಆಫೀಸಿಗೆ ಹೋಗಕ್ ಬಿಡ್ದೆ ತಡಿಬೇಕು ಅನ್ಲೋ. ಕಾರಣ ಕೇಳಿದ್ದಕ್ಕೆ ನೀವ್ ಹಾಗ್ ಮಾಡಿದ್ರೆ ಒಳ್ಳೆ ಕೆಲ್ಸ ಮಾಡ್ದ ಹಾಗಾಗತ್ತೆ ಅಂತ ಹೇಳಿದ್ಲೇ ಹೊರತು ಇವಳು ಯಾವ್ದನ್ನು ನಮ್ಗೆ ಬಿಡಿಸಿ ಹೇಳಲಿಲ್ಲ. ಅಷ್ಟ್ರಲ್ಲೇ ನೀನೆಲ್ಲಿ ಆಫೀಸಿಗೆ ಹೊರಟು ಬಿಡ್ತೀಯೋ ಅಂತ ನಮಗೂ ಟೆನ್ಷನ್ ಕೊಟ್ಲು ವೇಶ್ ನಿನ್ ಹೆಂಡತಿ. ನೈನಿ, ಏನಾಯ್ತು? ಏನಿಲ್ಲ ಯಜಮಾನ್ರೆ, ಇವತ್ ನೀವು ಆಫೀಸಿಗೆ ಹೋಗದೆ ಮನೆಯಲ್ಲೇ ಇದ್ರೆ ಚೆನ್ನಾಗಿರುತ್ತೆ. ಮೀಟಿಂಗಿಗೆ ಹೋಗ್ದೆ ಮನೇಲಿದ್ದು ಏನ್ ಮಾಡ್ಲಿ ನಾನು? ಮಕ್ಕಳ ಜೊತೆ ಆಡ್ಕೊಳ್ಳಿ. ನೋಡಿ ಪಾಪ, ಇಷ್ಟೊತ್ತು ಅಪ್ಪ ಎಲ್ಲಿ ಅಂತ ಆ ಕಡೆ ಈ ಕಡೆ ಗಾಯತ್ರಿ ನೋಡ್ತಾನೆ ಇದ್ಲು ಗೊತ್ತಾ ಪಾಪ. ಗಾನವಿ ಕೂಡ ನೀವ್ ಎತ್ಕೊಂಡ್ರೆ ಹಾಗೆ ನಿಮ್ ಭುಜದ ಮೇಲೆ ನಿದ್ರೆ ಮಾಡ್ತಾಳೆ. ಎತ್ಕೊಳ್ಳಿ ಯಜಮಾನ್ರೆ, ಬೇಗ ಎತ್ಕೊಳ್ಳಿ. ನೈನಿ, ನೈನಿ, ಕಾಮ್ ಡೌನ್, ಕಾಮ್ ಡೌನ್. ನೈನಿ, ಇಲ್ಲಿ ನೋಡು. ನೈನಿ, ಇಲ್ಲಿ ನೋಡು. ನನ್ನ ನೋಡು, ನನ್ನ ನೋಡು. ಯಜಮಾನ್ರೆ, ನೈನಿ, ಯಾವಾಗ್ಲೂ ನಿಜ ಹೇಳೋ ನೀನು. ಇವತ್ತ್ಯಾಕೆ ಸುಳ್ಳು ಹೇಳ್ದೆ? ನಾನೇನ್ ಹೇಳ್ದೆ? ಏನಾಯ್ತು ಅಂತ ಕೇಳಿದ್ರೆ ಏನೂ ಇಲ್ಲ ಅಂತ ಹೇಳ್ತಿದ್ಯಲ್ಲ. ಅಂದ್ರೆ ನಿನ್ ಮನ್ಸಲ್ಲಿ ಏನೋ ಇಟ್ಕೊಂಡಿದ್ಯಾ, ಅದನ್ನ ನನಗೆ ಹೇಳ್ದೆ ನೀನು ಒಳೊಳಗೆ ಮ್ಯಾನೇಜ್ ಮಾಡ್ತಾ ಇದೀಯ ಅಲ್ವಾ? ಹೌದು ವಿಶಾಲ್, ನನ್ನ ಹತ್ರನೂ ಹೇಳಿಲ್ಲ. ನೀವು ಮೈಸೂರು ಮಹಾರಾಜ ನೋಡಿ ಅದಕ್ಕೆ ನಿಮಗೆ ಹೇಳ್ತಾಳೆ. ಅದಲ್ವೇ, ಪ್ರಾಬ್ಲಮ್ ಇದ್ರೆ ಹೇಳ್ಬೇಕಲ್ವಾ, ಅವಾಗ್ಲೇ ಮನ್ಸಿಗೆ ನಿರಾಳ ಆಗೋದು. ಕಟ್ಕೊಂಡವನೇ ಅಷ್ಟು ಸಲ ಕೇಳಿದ್ರು ಏನು ಹೇಳ್ದೆ ಸರಿಯಾಗಿ ಉತ್ತರನೇ ಕೊಡ್ತಾ ಇಲ್ಲ, ಇನ್ನು ನಮಗೆ ಹೇಳ್ತಾಳಾ? ಹೇಳು ನೈನಿ, ನೈನಿ ಹೇಳು. ಬಾರೇನ ಹೋಗೋಣ. ಇಲ್ಲೇನು ರೊಮ್ಯಾನ್ಸ್ ಸೀನ್ ನಡೀತಾ ಇಲ್ಲ, ನೀವು ನಿಂತ್ಕೊಳ್ಳಿ. ನೈನಿ ಹೇಳು. ಯಜಮಾನ್ರೆ, ಹೆತ್ತ ಮಗ್ಳಿಗಿಂತ ಸಾಕ್ ಮಗ್ಳಿಗೆ ಜಾಸ್ತಿ ಪ್ರೀತಿ ಅನ್ಸುತ್ತೆ. ಹಾ, ಎಲ್ಲ ಫ್ರೀಯಾಗಿ ಸಿಗುತ್ತಲ್ವಾ? ಹಲ್ಲು ಉದುರುತ್ತೆ. ಹೇಯ್, ಅದು ಈಗ ಮಳೆ ಸೀಸನ್ ಶುರು ಆಗಿದೆ ಅಲ್ವೇನ್ರಿ, ಕಾಲ್ ಜಾರ್ ಬೀಳ್ಬೋದೇನೋ ಅಂತ ಹಾಗಂದೆ.
ಯಜಮಾನ್ರೆ, ಗಾಯತ್ರಿ ಕೂಡ ನೀವು ಆಫೀಸಿಗೆ ಹೋಗ್ಬಾರ್ದು ಅಂತ ತಡೀತಾ ಇದ್ದಾಳೆ ನೋಡಿ. ಚಿಕ್ಕ ಮಗು ಹಠ ಮಾಡಿದ್ರೆ ನೀನ್ ಹೀಗೆ ಹೇಳಿ ಬಿಸ್ನೆಸ್ ಕೆಲ್ಸನ ಯಾಕೆ ಹಾಳು ಮಾಡ್ತೀಯ ನೀನು? ಅಯ್ಯಪ್ಪ, ಏನಾಯ್ತು ಮಾವ? ಹಾವು ಬಂತು ವಿಕ್ರತ. ಹಾ, ನಾಗರಾಜ, ಗಾಯತ್ರಿ ತರ ನಾಗರಾಜನು ಅಡ್ಡ ನಿಂತಿದ್ದಾನ? ಸಮಸ್ಯೆನ ತಡಿಯಕ್ ಬಂದಿದ್ದಾನೆ ಅನ್ಸುತ್ತೆ ಅಕ್ಕ. ಎಲ್ಲಿಗೆ ಹೋಗ್ತಿದೆ ಹಾವು? ಹುಷಾರಾಗಿ ಇಳಿದು ಹೋಗು ನಾಗರಾಜ. ಅಯ್ಯಪ್ಪ, ನಾಗರಾಜ ಏನಾದ್ರೂ ಬರ್ತಿದ್ರೆ ದೊಡ್ಡ ಅನಾಹುತ ಆಗ್ತಿತ್ತು. ಹಾವು ಬರೋಕ್ಕೂ ಮುಂಚೆ ಈ ಎಳೆ ಮಗು ಗಾಯತ್ರಿ ವಿಶಾಲ್ನ ತಡ್ದಿದ್ಲು ರೀ. ಅದಕ್ಕೆ ಅನ್ಸುತ್ತೆ ಋಣ ತೀರಿಸ್ಕೊಳಕ್ಕೆ ವಿಶಾಲ್ ಬಾವ ಮುಂದೆ ಹೋಗ್ದಿರೋ ಹಾಗೆ ಅಡ್ಡ ನಿಂತ್ಕೊಂಡ್ಲಿ ಇವಳು. ಅದ್ ಏನೇ ಆಗಿರ್ಲಿ, ಇವಾಗ ಇಲ್ಲಿ ನಿನ್ನನ್ನು ಮೆಚ್ಕೋಬೇಕು ಸುಮನಾ. ಅವಳೇನ್ ಮಾಡಿದ್ಲು ಅದಕ್ಕೆ? ಸುಮನಾನೇ ಅಲ್ವಾ ಚಿಕ್ಕಪ್ಪ ಎತ್ಕೊಂಡಿದ್ ಗಾಯತ್ರಿನ ಕೆಳಗೆ ಇಳಿಸಿ ಅವಳು ಆಟ ಆಡ್ತಾಳೆ ಅಂತ ಹೇಳಿದ್ದು. ನಿಜಾನೇ ಅಕ್ಕ, ಗಾಯತ್ರಿ ಪುಟ್ಟಿ ಏನಾದ್ರು ಕೆಳಗೆ ಇಳಿಲಿಲ್ಲ ಅಂದಿದ್ರೆ ಯಜಮಾನ್ರು ಆಫೀಸ್ಗೆ ಹೋಗ್ಲೇಬೇಕು ಅಂತ ಹಠ ಮಾಡ್ಕೊಂಡು ಹೊರಟಿರೋರು. ಇದೆಲ್ಲ ನೋಡ್ತಿದ್ರೆ ವಿಶಾಲ್ ಬಾವನ್ಗೆ ಬ್ಯಾಡ್ ಟೈಮ್ ಸ್ಟಾರ್ಟ್ ಆಗಿದೆ ಅನ್ಸುತ್ತಕ್ಕ. ಫೀಲ್ ಆಗ್ಬಿಡ, ಜಾತಕದ ಫಲ ಆಗಿದೆ ಅಂತ ಹೇಳ್ತಿದಿ. ನಿನ್ ಬಾಯಿ ಮುಚ್ಕೊಂಡಿದ್ರೆ ಚೆನ್ನಾಗಿರುತ್ತೆ ಸುಮನ. ಅವಳು ಹೇಳಿದ್ಲು ಅಂತ ಅಲ್ಲ ವಿಕ್ರಾಂತ, ಅವರ ತಾತ ಶಂಕರ್ ಶಾಸ್ತ್ರಿ ಅವರು ವಿಶಾಲನ್ ಜಾತಕನ ನೋಡಿ ಇದೇ ಮಾತನ್ನ ಶಿವನ ಹತ್ರ ಪ್ರಸ್ತಾಪ ಮಾಡಿದ್ರು.
ಅದು ನಿಜ ಅನ್ನೋದು ನಿಧಾನವಾಗಿ ನಿರೂಪಣೆ ಆಗ್ತಾ ಇದೆ. ನನ್ ಗಂಡ ನನ್ನ ಅತ್ತೆ ಯಾಕೆ ಸುಮ್ಮನೆ ನಿಂತಿದ್ದಾರೆ? ಆ ತಂತಿ ಕಟ್ಟಿದ್ ನೀವೇನಾ? ಅಷ್ಟು ಹೊತ್ತಿಂದ ಎಲ್ರು ಕೇಳ್ತಾನೆ ಇದೀವಿ, ಆದ್ರೆ ಈ ಸುಮ್ಮಿ ಏನು ಮಾತಾಡದೆ ಸುಮ್ಮನೆ ನಿಂತಿದ್ದಾಳೆ. ಹೋಗ್ಲಿ, ಆ ಪೇಪರ್ ಅಲ್ಲಿ ಏನಿದೆ ಅಂತ ಹೇಳಮ್ಮ. ಹಾ, ಈಗ ಬಂದ್ರಿ ನೋಡಿ ಪಾಯಿಂಟ್ಗೆ. ಇದು ಈ ತಿಂಗಳಲ್ಲೇ ಒಂದಿನ ನನಗ್ ಡೆಲಿವರಿ ಆದ್ಮೇಲೆ ಸಿಗೋಂತ ಆಸ್ತಿ ಡೀಟೇಲ್ಸ್ ಈ ಪೇಪರ್ಸ್ ಅಲ್ಲಿ ಎಲ್ಲ ಕಂಪ್ಲೀಟ್ ಆಗಿದೆ ಚಿಕ್ಕಪ್ಪ. ಅದಕ್ಕೆ ಅಂತ ಇಷ್ಟು ಸಿಂಪಲ್ ಆಗಿ ಕೇಳ್ತಿದ್ಯಲ್ಲ ಅಕ್ಕ. ನಿಮ್ ಹೆಸರಲ್ಲಿರೋ ಆಸ್ತಿಲಿ ಪಾಲ್ ಕೊಡ್ತೀನಿ ಅಂತ ನೀನು ಮತ್ತೆ ವಿಶಾಲ್ ಬಾವ ಸೈನ್ ಮಾಡಿದ್ರೆ ನಾನ್ ಸಂತೋಷವಾಗಿರ್ತೀನಿ. ಜಸ್ಟ್ ಶಟ್ ಅಪ್. ಬ್ರೋ ಮತ್ತೆ ಅದಕ್ಕೆ ಆಸ್ತಿ ಯಾಕೆ ಕೊಡಬೇಕು? ಇದೆಲ್ಲ ಅವ್ರು ಕಷ್ಟಪಟ್ಟು ಸಂಪಾದನೆ ಮಾಡಿರೋದು. ನನಗೆ ಜನ್ಮ ಕೊಟ್ಟಿರೋ ಅಮ್ಮ ಮತ್ತು ನನ್ನ ಒಡ ಹುಟ್ಟಿರೋ ಅಣ್ಣ ಕೂಡ ಇವ್ರು ಹಾಕಿರೋ ಭಿಕ್ಷೆನೆ ತಿಂತಾ ಇರೋದು. ಹಲೋ ಬ್ರದರ್, ಮೈಂಡ್ ಯುವರ್ ಟಂಗ್. ನೋಡಿದ್ರ ಮಾಮ್ ಏನ್ ಮಾತಾಡ್ತಿದ್ದಾನ ಅವನು? ಭಿಕ್ಷೆ ಗಿಕ್ಷೆ ಅಂತ ಏನೇನೋ ಮಾತಾಡ್ಬೇಡ. ನಿನ್ ಅಣ್ಣನ ಹೆಂಡತಿ ಹಾಸಿನಿ ಬದ್ರಿನಾಥನ್ ಹೆತ್ತಿದ್ದಕ್ಕೆ ವಿಲ್ ಪ್ರಕಾರ ಆಸ್ತಿಯಲ್ಲಿ ಪಾಲ್ ಕೊಟ್ರು. ಅದಕ್ಕೂ ಮುಂಚೆ ಆಸ್ತಿನ ಕರ್ಪೂರದ ತರ ಕರಗಿಸಿದ್ದು ನೀನೇ ಅಲ್ವಾ ಅತ್ತಿಗೆ? ಎಲ್ರು ಬೀದಿಗೆ ಬಿದ್ದಾಗ ವಿಷ್ಣೈನಿ ದೊಡ್ಡ ಮನ್ಸ್ ಮಾಡಿ ಕಾರ್ ಹತ್ತಿಸ್ಕೊಂಡು ಈ ಮನೆ ಕರ್ಕೊಂಡ್ ಬಂದ್ರು. ಹಲೋ ಅತ್ತೆ, ಅವಾಗ ನಾನು ಅವಳು ಸಂಸಾರ ಶುರು ಮಾಡಿದ್ವಿ. ಏನೋ ದೊಡ್ಡದಾಗಿ ಸಾಧನೆ ಮಾಡಿರೋ ತರ ಹೇಳ್ತಿದ್ಯಲ್ಲ. ಸಖಿ ನಂಬಿ ಮೋಸ ಹೋಗಿದ್ರು ಕೂಡ ಇವರಿಬ್ರು ದೊಡ್ಡ ಮನ್ಸು ಮಾಡಿ ಇರಕ್ಕೆ ಜಾಗ ಕೊಟ್ಟು ಆಸ್ತಿ ಕೊಟ್ಟಿದ್ದಾರೆ. ಪ್ರೆಗ್ನೆಂಟ್ ಆದರೆ ಆಸ್ತಿಲಿ ಪಾಲು ಸಿಗುತ್ತೆ ಅಂತ ಯೋಚನೆ ಇರೋ ಈ ಸುಮ್ಲನ್ ಮಗುಗೂ ನನಗೂ ಯಾವ ಸಂಬಂಧನೂ ಇಲ್ಲ. ಯಾಕಿಲ್ಲ? ಹೇಗಿರುತ್ತೆ? ನಿನ್ನ ಹೊಟ್ಟೆಲಿರೋದು ಸಾಕು ನಿಲ್ಸೋ. ಯಾಕೆ ನೆನ್ಪಿರಲ್ಲ? ನನ್ನ ನಾದ್ನಿಗೆ ಎಲ್ಲ ನೆನ್ಪಿರುತ್ತೆ. ಅವಳಿಗೆ ಯಾರ ಹೊಡೆದಿದ್ದು ನನಗೂ ನೆನ್ಪಿದೆ. ಈಗಲೂ ಕೂಡ ಅದೇ ಆಗುತ್ತೆ. ಯಾಕೆ ಹೊಡಿತೀರಾ ರೀ? ನಾನೇನಾದ್ರೂ ತಪ್ಪು ಮಾಡಿದ್ದೀನಾ? ಮಾಡದೇ ಇದ್ರು ರೂಲ್ಸ್ ಪಾಲಿಸ್ಬೇಕು ಅಂತ ಹೇಳ್ತಿದ್ದೀನಿ. ಮಗು ಹುಟ್ಟಿದ ಮೇಲೆ ನಿನಗೆ ಆಸ್ತಿ ಕೊಡ್ತೀರಂತ ಏನ್ ಗ್ಯಾರಂಟಿ? ಕೊಡಲ್ಲ ಅನ್ನೋ ಅನುಮಾನ ಯಾಕೆ? ಬಾಬಾ, ಆಗ ನನ್ ಮಡ್ಲಲ್ಲಿ ಮಗು ಇರತ್ತೆ, ಅದ್ ಗ್ಯಾರಂಟಿ ಅಲ್ವಾ? ಆದ್ರೆ ಆಸ್ತಿ ಕೊಡ್ಬೇಕಾದ್ ನೀವಿರ್ತೀರಾ? ಯಾಕ್ ಬಾಬಾ, ಅರ್ಥ ಆಗ್ಲಿಲ್ವಾ? ಅಷ್ಟ್ರಲ್ಲಿ ನೀವ್ ಸತ್ರೆ ಆ ಥರ ಇನ್ನೊಂದ್ಸಲ ಮಾತಾಡಿದ್ರೆ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ನನಗ್ಯಾಕ ಹೊಡಿತ್ಯಾ? ಸಾಯಿಸ್ಲಿಲ್ಲ ಅಂತ ಖುಷಿ ಪಡು. ನಿನ್ ಗಂಡನ್ ಜಾತಕದ ಫಲ ನೋಡಿ ಅವ್ರಿಗೆ ಅಪಾಯದ ಸಮಯ ಇದೆ ಅಂತ ತಾತ ಶಿವನ್ ಹತ್ರ ಹೇಳಿದ್ರಂತಲ್ಲ ಅಕ್ಕ.
ಹೋಗು ಮುಕ್ಕಂಟಿಪುರಕ್ ಹೋಗಿ ತಾತನ್ಗೂ ಹೊಡಿ. ಮನೆಗ್ ಬಂದ್ ಗುರುಗಳು ಕೂಡ ಜಾತಕದಲ್ಲಿ ದೋಷ ಇದೆ ಅಂದ್ರು. ಅವ್ರಿಗೂ ಕೂಡ ನೀನ್ ಹೀಗೆ ಹೊಡಿತ್ಯಾ? ಬಾಯ್ ಮುಚ್ಚು. ನಾನ್ ಕೇಳಿದ ಪ್ರಶ್ನೆಗೆ ಉತ್ತರ ಕೊಟ್ಮೇಲೆ ನೀನ್ ಏನ್ ಬೇಕಾದ್ರೂ ಹೇಳಕ್ಕ. ಹುಚ್ಚ ಏನೇ ನಿನಗೆ? ನೈನಿ ಸ್ವಲ್ಪ ಇರು. ನೋಡು ಸುಮ್ನಾ, ಈ 9 ದಿನದಲ್ಲಿ ನಾನೇನ್ ಸಾಯೋದಿಲ್ಲ. ಯಜಮಾನ್ರೆ, ನೀವ್ ಆ ಮಾತು ಹೇಳ್ಬೇಡಿ. ನಯನಿ, ನಿನ್ ಗಂಡ ಅಂದ್ರೆ ನಿನ್ಗೆಷ್ಟಿಷ್ಟನೋ ಸುಮನನ್ ಕೂಡ ತನ್ನ ಗಂಡ ತನ್ನ ಮಗು ಅಂದ್ರೆ ಪ್ರೀತಿ ಅನುರಾಗ ಇರುತ್ತಲ್ವಾ? ರಾಗನ ರೋಗನ? ಲೈ, ನೀನ್ ಮಧ್ಯದಲ್ಲಿ ಮಾತಾಡಿ ಅವಳಿಗೆ ಸಿಟ್ಟು ಬರ್ಸ್ಬೇಡ್ವೋ. ಒಂದ್ ನಿಮಿಷ ವಲ್ಲಭ. ಸುಮನಾ, ನಿನ್ ನಂಬಿಕೆ ಪ್ರಕಾರ ಇದೇ ತಿಂಗಳು ಕೊನೆಯಲ್ಲಿ ನಿನಗೆ ಹೆರಿಗೆ ಆಗುತ್ತೆ ತಾನೆ? ವಿಶಾಲ್ ಭಾವನೆ ದೇವ್ರು. ಕೆಲ್ಸ ಕೊಟ್ಟಿರೋದಿಕ್ಕೆ ಇವ್ರವ್ರ ಜಪ ಮಾಡ್ತಿರ್ತಾರೆ. ಇನ್ನು 9 ದಿನ ಆದ್ರೆ ನೀನೇ 100 ಜನಕ್ಕೆ ಕೆಲ್ಸ ಕೊಡುವಂತ ಸ್ಥಾನಕ್ಕೆ ಸುಮನ ಕರ್ಕೊಂಡು ಹೋಗ್ತಾಳೆ. ಅಷ್ಟು ದುಡ್ಡು ನಿನ್ ಹತ್ರ ಇರುತ್ತೆ. ಕ್ಯಾಶ್ ಇರ್ಬೋದೇನೋ, ಆದ್ರೆ ಕ್ಯಾರೆಕ್ಟರ್ ಇರ್ಬೇಕಲ್ಲ. ನನ್ಗಿಲ್ಲ ಅಂತ ಹೇಳ್ತಿದ್ದೀರಾ ನೀವು? ಇಲ್ಲಿ ನಿನಗ್ ಮಾತ್ರ ನಾನು ಹೇಳಿಲ್ಲ. ಹೇಯ್ ಅಂದ್ರೇನು? ನಾವು ಕೂಡ ವಲ್ಲಭ, ಬಿಟ್ಬಿಡು. ಇವನ್ಗೆ ಚಿಲ್ರೆ ದುಡ್ಡು ಇಷ್ಟ ಅನ್ಸತ್ತೆ. ಥಳಥಳ ಅಂತ ಹೊಳೆಯೋ ನೋಟನ್ನ ಇಷ್ಟ ಪಡ್ದಿರೋನು ಒಬ್ರು ಕೈ ಕೆಳಗೆ ಕೆಲ್ಸ ಮಾಡ್ತಾನೆ ಇರ್ತಾನೆ. ಅದನ್ನೇ ಬೇಡ ಅಂತಿರೋದು ಅತ್ತೆ. ಹೇಳೋದ್ ಕೇಳಲ್ಲ. ಅಗ್ರಿಮೆಂಟ್ ಪೇಪರ್ನ ಆ ಹುಚ್ಚು ಗಾಯತ್ರಿ ಹರಿದೇ ಇದ್ದಿದ್ರೆ ಇಷ್ಟೊತ್ತಿಗೆ ವಿಶಾಲ್ ಭಾವನ್ ಸಿಗ್ನೇಚರು ಅದ್ರ ಮೇಲೆ ಇರ್ತಿತ್ತು. ನೈನಿ ಅದಕ್ಕೆ ಸೈನ್ ಕೂಡ ಇರಬೇಕು. ಅವಾಗ್ಲೇ ಆಸ್ತಿಲಿ ಭಾಗ ಬರೋದು. ಅವ್ರು ಖಂಡಿತ ಸೈನ್ ಮಾಡಲ್ಲ. ಮಾಡ್ಬೇಡಿ ಅಂತ ಇವರೇ ಹೇಳ್ಕೊಡ್ಬೋದು. ಹೇಳಿದ್ರು ನಾವು ಬಿಡೋ ಅಂತ ಜಾಯಮಾನದವ್ರಲ್ವಲ್ಲ ಸುಮನ. ಮುಖ್ಯವಾಗಿ ನೀನು. ಟೈಮ್ ಆಗ್ತಾ ಇದೆ. ವಿಕ್ರತ್ತು, ಬೇಗ ಕೇಕ್ ತಗೊಂಬಾರಪ್ಪ. ಕೇಕ್ ರೆಡಿ. ವಿಕ್ರತ್ತು, ಕೇಕ್ನ ಹಾಸಿನಿಯಮ್ಮ ರೆಡಿ ಮಾಡಿದ್ದ ಏನು? ಯಾಕೆ ಹಾಗೆ ಹೇಳ್ತೀರಾ? ನಿನ್ ಮದ್ವೆ ದಿನನೇ ನನ್ ಗಂಡನ್ಗೆ ವೈಕುಂಠ ಪ್ರಾಪ್ತಿ ಆಗತ್ತೆ ಅಂತ ಟೆನ್ಷನ್ ಮಾಡ್ಕೋತಿದ್ದಾರೆ. ವಿಶಾಲ್ ಬ್ರೋ ಸ್ಪೆಷಲ್ ಆಗಿ ಆರ್ಡರ್ ಮಾಡಿ ತರಿಸಿದಾನೆ ಬ್ರೋ. ಹಾಗಾದ್ರೆ ಎಲ್ರೂ ತಿನ್ಬೋದು. ಗಾನವಿ ಎದ್ಲ ಯಜಮಾನ್ರೆ? ಇಲ್ಲ, ಗಾಯತ್ರಿ ಆಟಾಡ್ಕೋತಾ ಇದ್ಲು. ಕೇಕ್ ಕಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಿ ಕರ್ಕೊಂಡ್ ಬಂದ್ಬಿಟ್ಟೆ. ಸ್ಪೆಷಲ್ ಡೇ ನಿನ್ಗ ಅತ್ತಿಗೆಗ ಹಾಸ್? ಅತ್ತಿಗೆ ಇನ್ನೂ ಬಂದೇ ಇಲ್ವಲ್ಲ? ಇನ್ನೇನ್ ಬರ್ಬೋದು ಅನ್ಸುತ್ತೆ. ಎಷ್ಟ್ ರೆಡಿ ಆದ್ರೂ ಅಷ್ಟೇನೆ ಅಂತ ಹೇಳಿ ಕರ್ಕೊಂಡ್ ಬನ್ನಿ, ಕೊಯ್ದ್ ಬಿಸಾಕ್ತೀನಿ. ಏನ್ ಕೊಯ್ತೀಯ? ಕೇಕ್ ನರಿ. ಒಳ್ಳೆ ಕತೆ. ನಿಲ್ಸಿ. ಏನಾಯ್ತು ಇವ್ರಿಗೆ?